ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ವಿವಾಹಕ್ಕೆ ಟ್ರೈ ಮಾಡ್ತಾ ಇದೀವಿ, ವಿವಾಹ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಎಜುಕೇಷನಲ್ ಪ್ರಾಬ್ಲಮ್ಸು, ಹಣಕಾಸಿನ ತೊಂದರೆ, ಸಾಲದ ಬಾಧೆ ಆಗ್ತಾ ಇರ್ಬೋದು. ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ತಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ರೆ ನಿಮಗೆ ಸಹಾಯ ಮಾಡುತ್ತೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಬಹುದು. ಇನ್ನು ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಇದೇ ಫೆಬ್ರವರಿ 12ನೇ ತಾರೀಕು ನಡೀತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಹೆಸರುಗಳನ್ನ ನೋಂದಾಯಿಸ್ಕೊಳ್ತಾ ಇದ್ದಾರೆ. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಬಹುದು. ಈ ಬಾರಿ ವಿಶೇಷ ಅಂತ ಯಾಕೆ ಹೇಳಿದೆ ಅಂದ್ರೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಶ್ರೀರಾಮನ ದರ್ಶನ ಪಡ್ಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದ ಕಾರ್ಯಕ್ರಮ, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಇನ್ನ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಕೂಡ ನೀವು ಪಾಲ್ಗೊಳ್ಬಹುದು. ಸೊ ಈಗಲೇ ಹೆಸರುಗಳನ್ನ ನೀವು ನೋಂದಾಯಿಸ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗ ಸಾಕಷ್ಟು ನಾವು ಏನು ಮಾಡ್ತೀವಿ ಅಂತಂದರೆ, ಕೆಲವು ಬಾರಿ ನಾವು ಈ ಧಾರಾವಾಹಿ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಎಲ್ಲೋ ಒಂದು ಕಡೆ ತಂದೆ ಮಕ್ಕಳಿಗೆ ಆಗೋದಿಲ್ಲ, ಜಗಳ ಆಗುವಂಥದ್ದು, ಅಥವಾ ಮಕ್ಕಳು ಮಾತು ಕೇಳದೇ ಇರುವಂಥದ್ದು. ಇತ್ತೀಚೆಗಂತೂ ಒಂದು ರೀತಿ ಫ್ರೆಂಡ್ಸ್ ಕತೆಗಳಾಗಿರ್ಬೋದು ಅಥವಾ ರಿಲೇಟಿವ್ಸ್ ನೋಡ್ತಾ ಇದ್ರೆ ನಮಗೆ ಅನಿಸ್ಬಿಡುತ್ತೆ, ಮುಂಚೆ ಚೆನ್ನಾಗಿದ್ರು, ಯಾಕೆ ಈಗ ಮಕ್ಕಳು ಹೀಗೆ, ಅಪ್ಪ ಅಮ್ಮನಿಗೆ ಎದುರುತ್ರಗಳು ಕೊಡುವಂಥದ್ದು, ಎಲ್ಲೋ ಒಂದು ಕಡೆ ಹೇಳಿದ ಮಾತು ಕೇಳೋದಿಲ್ಲ, ಅಥವಾ ಅವರು ಒಂದು ಈ ಸ್ಕೂಲ್ ಲೈಫಿಂದ ಕಾಲೇಜ್ ಲೈಫಿಗೆ ಬಂದ ತಕ್ಷಣ ಒಂದು ರೀತಿ ಬದಲಾಗುವಂಥದ್ದು, ಅಥವಾ ಕೆಲಸಕ್ಕೆ ಜಾಯ್ನ್ ಆದಮೇಲೆ ಕಲರ್ಫುಲ್ ಲೈಫ್ ನೋಡಿದ ತಕ್ಷಣ ಅಲ್ಲಿ ಬದಲಾಗುವಂಥದ್ದು, ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. ಈ ಒಂಥರ ತಂದೆ ತಾಯಿಗೂ ಬೇಜಾರಾಗ್ಬಿಡುತ್ತೆ, ಮಕ್ಕಳೇ ಇಲ್ಲ ಅಂದರೆ ಚೆನ್ನಾಗಿತ್ತೇನೋ, ಇವ್ರ ಹತ್ರ ಇಷ್ಟು ಬಯಸ್ಕೊಳ್ಬೇಕಾ ಅನ್ನೋ ಹಂತಕ್ಕೂ ಹೋಗಿರ್ತಾರೆ. ಯಾಕೆ ಈ ಸಮಸ್ಯೆಗಳಾಗತ್ತೆ? ಈ ಥರ ತೊಂದರೆಗಳು ಆಗ್ತಾ ಇರೋರು ನಮ್ಮ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಬಹುದಾ? ಅವರಿಗೆ ನೆಮ್ಮದಿಯಾಗಿರುವಂಥ ಜೀವನವನ್ನು ಸಾಗಿಸ್ಬೋದಾ? ನೇರವಾಗಿ ಕೇಳ್ತಾ ಇದ್ದೀನಿ, ಉತ್ತರವನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಪ್ರಶ್ನೆ ಬಹುಶಃ ತುಂಬ ಅದ್ಭುತ. ಇನ್ನೊಂದು ಎಲ್ಲ ಮನೆಯಲ್ಲೂ ಇದು ಇರುತ್ತೆ, ಈ ಸಮಸ್ಯೆ ಇರುತ್ತೆ. ಅದು ಹೆಣ್ಣು ಮಗು ಆಗಿರಲಿ, ಗಂಡು ಮಗು ಆಗಿರಲಿ, ತಂದೆ ತಾಯಿಗಳನ್ನ ಬಹಳ ಪೀಡಿಸ್ತಿರ್ತಾರೆ. ಜೊತೆಗೆ ಅದು ನೀವು ಹೇಳಿದ್ರ ಯಾಕಾದ್ರೂ ಮಕ್ಕಳು ಬೇಕಾಗಿತ್ತು ಅಂತ, ಯಾಕಾದ್ರೂ ಈ ಮಕ್ಕಳು ನಮ್ಗೆ ಹುಟ್ಟಿದ್ವೋ ಅನ್ನಷ್ಟು ಪೇಚಾಟಕ್ಕೆ, ಅನ್ನಷ್ಟು ನೋವಿಗೆ, ದುಃಖಕ್ಕೆ ಈಡಾಗಿರ್ತಕ್ಕಂತಹ ಎಷ್ಟೋ ಕುಟುಂಬಗಳಿದೆ. ಅದಕ್ಕೆ ಕೆಲವೊಂದು ಬಾರಿ ಹೇಳ್ತಾರೆ, ಮಗಳ ಗುಣ ಏನು ಅಂತ ಗೊತ್ತಾಗಬೇಕಾದ್ರೆ, ಮಗಳು ಏನು ಅಂತ ಗೊತ್ತಾಗಬೇಕಾದ್ರೆ ಅವಳ ವಯಸ್ಸಿಗೆ ಬರಬೇಕಂತೆ, ಆಮೇಲೆ ಗೊತ್ತಾಗತ್ತೆ ಅವಳೆಂಥವಳು ಅಂತಲೂ ಹೇಳ್ತಾರೆ. ಅದನ್ನು ನಾನು ನೋಡಿ, ಮಗ ಎಂಥವನು ಅಂತ ಗೊತ್ತಾಗಬೇಕಾದ್ರೆ ಅವನಿಗೆ ಮದುವೆ ಆಗಬೇಕಂತೆ. ಇನ್ನು ಪತಿ ಹೇಗೆ ಅಂತ ಹೆಂಡತಿ ಗೊತ್ತಾಗಬೇಕಾದ್ರೆ ಅವಳಿಗೆ ಅನಾರೋಗ್ಯ ಆಗಬೇಕಂತೆ. ಅದೇ ಪತಿ ಬಗ್ಗೆ ಹೆಂಡತಿ ಗೊತ್ತಾಗಬೇಕಾದ್ರೆ ಈ ಪತಿ ಬಡವ ಆಗಬೇಕಂತೆ. ನನ್ನ ಹೆಂಡತಿ ನನ್ನನ್ನು ಹೇಗೆ ಸಹಕರಿಸ್ತಾಳೆ ಅಂತ, ಶ್ರೀಮಂತನಾಗಿದ್ದಾಗ ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ, ಅದೇ ಬೇರೆ. ಇನ್ನು ನಾನು ಬಡವನಾಗಿದ್ದೀನಿ ಎಷ್ಟರ ಮಟ್ಟಿಗೆ, ಅದು ಹ್ಯೂಮನ್ ಬೀಯಿಂಗ್ ಇರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಸ್ಥಿತಿಗಳು ಅವು ಕರೆಕ್ಟೇ ನಿಜ. ಆದರೆ ಯಾರ್ಯಾರ ಗುಣಗಳು ಯಾವಾಗ ಎಲ್ಲಿ ಎಲ್ಲಿ ಹೇಗಿರ್ತಾವೋ, ಅದಕ್ಕೆ ಮಕ್ಕಳನ್ನು ಬೆಳೆಸೋವಾಗಲೇ, ಈ ಬೆಳೆಯುವಾಗ ಈ ಮೊಳಕೆ ಏನು ಸಿರಿ ಅಂತ ಕಾಣಿಸುತ್ತೋ ಅಂತಹ ಸಂದರ್ಭಗಳೆಲ್ಲ ಕೂಡ ನೀವು ಸುಮ್ಮನಿದ್ದು ಯಾವಾಗಲೂ ಎಚ್ಚೆತ್ಕೊಳ್ತೀರಿ. ನೀವು ಕಾಲೇಜ್ ಟೈಮಲ್ಲಿ ಬುದ್ಧಿವಾದ ಹೇಳಕ್ಕೆ ಹೋಗ್ತೀರಿ, ಅದೇನು ಪ್ರಯೋಜನಕ್ಕೆ ಬಾರದಿರ್ತಕ್ಕಂಥದ್ದು, ಅದನ್ನು ಬಗ್ಸಕ್ಕಾಗಲ್ಲ, ತೀಡ್ಲಿಕ್ಕೂ ಆಗಲ್ಲ, ಅಂತಹ ತನಕ ತಲುಪಿರ್ತೀರಿ. ಅದಕ್ಕೆ ಮಕ್ಕಳಲ್ಲೇ ನೀವು ಎಚ್ಚೆತ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ನೀವು ಜಾತಕ 10 ಸಲ ಪರೀಕ್ಷೆ ಮಾಡಿ, ನಿಮಗೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋಬೇಕು, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೋಬೇಕು. ಯಾರ ಹತ್ರ ಒರಿಜಿನಲ್ ಆಗಿ ನನ್ನ ಮಗು ಜಾತಕ ಹೇಳಿದ್ರೆ 100ಕ್ಕೆ 100 ಆನ್ಸರ್ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ ಅಂತ. ಅದನ್ನು ಆಮೇಲೆ ಮನೆಯ ವಾಸ್ತು ಇವೆಲ್ಲವೂ ಕೂಡ ಕಟ್ಟಿಟ್ಟ ಬುತ್ತಿ ನಿಜವೇ. ಇದು ಸೈನ್ಸ್, ಅಸ್ಟ್ರಾಲಜಿಯಲ್ಲಿ ಅಸ್ಟ್ರಾನಮಿ ಅನ್ನೋದನ್ನು ಕೂಡ ನೀವು ಪರಿಗಣಿಸಿ ಮಾತಾಡಿದಾದ್ರೆ ಮಕ್ಕಳ ಭೂತ ಭವಿಷ್ಯತ್ ವರ್ತಮಾನ ಅದರಲ್ಲಿ ಇರುತ್ತೆ. ನಿಮ್ಮಗಳು ಹೇಗೋ ಆಗಿದೆ, ಈಗ ಅದು ಎಚ್ಚೆತ್ಕೊಳ್ಬೇಕು. ನೀವು ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದುಕೊಂಡೇ ಹೆಜ್ಜೆ ಹಿಡಿಬೇಕು. ಅವ್ರಿಗೇನು ಎಜುಕೇಷನ್ ಕೊಡಿಸ್ಬೇಕು, ಯಾವ ಮಗಳಿಗೆ ಎಲ್ಲಿ ಕರೆಕ್ಟಾಗಿ ವರ ಹುಡುಕುವಂಥದ್ದು, ಯಾವ ರೀತಿಯಾಗಿ, ಹೇಗೆ ಅವರ ಜಾತಕ ರೀತಿ ಹೇಗಿದೆ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಅಥವಾ ಏನು ಮತ್ತೊಂದು ಇನ್ನೊಂದ, ನಮ್ಗೆ ಅರ್ಥ ಆಗ್ತಿರ್ತಕ್ಕ ನಮ್ಮ ಮಾತು ಯಾಕೆ ಕೇಳ್ತಾ ಇಲ್ಲ ಇವರು ಅನ್ನೋದೆಲ್ಲವೂ ಕೂಡ ಇಷ್ಟೂ ದಿನಗಳು ಇರಲಿಲ್ಲ. ಒಂದು ವಾರದ ಹಿಂದೆ ಚೆನ್ನಾಗಿತ್ತು, ಈಗ ಯಾಕೆ ಬಹಳ ಬದಲಾಗಿದ್ದಾನೆ, ತುಂಬ ಫ್ರೆಂಡ್ ಸರ್ಕಲಲ್ಲಿ ಹೋಗ್ತಾನೆ, ಇವೆಲ್ಲವೂ ಕೂಡ ಇದ್ದದ್ದೇ. ಅದಕ್ಕೆ ನೀವು ತುಂಬ ಪರಾಮರ್ಶೆ ಮಾಡಿ ವಿಮರ್ಶೆ ಮಾಡಬೇಕಾಗಿರತಕ್ಕಂತಹದ್ದು ಜಾತಕವನ್ನು. ಅವನ ಒಂದು ಎಂತಹ ಆ ಒಂದು ಪೂರ್ವ ಪುಣ್ಯ ಸ್ಥಾನದಿಂದ ಹಿಡಿದು, ಲಾಭ ಸ್ಥಾನದಿಂದ ಹಿಡಿದು, ಕಳತ್ರ ಭಾವದಿಂದ ಹಿಡಿದು,
ಧನಸ್ಥಾನದಿಂದ ಹಿಡಿದು ಕುಟುಂಬ ಸ್ಥಾನದಿಂದ ಹಿಡಿದು ಪರಿಗಣಿಸಿ ಒಮ್ಮೆ ಕರೆಕ್ಟಾಗಿ ನೀವು ಅವಲೋಕನವನ್ನು ಮಾಡಿಕೊಂಡೇ ತೀರಬೇಕು. ಈ ರೀತಿ ಹೋದಾಗ ಒರಿಜಿನಲ್ ಆಗಿ ಅವರನ್ನು ನಾವು ತಿದ್ದಲಿಕ್ಕೆ ಸಾಧ್ಯ ಇದೆ. ನಿನಗೆ ಇಂಥ 10 ಕಾಯಿಲೆ ಇದೆ ಅಂತ ಗೊತ್ತಾದಾಗ ಅವನಿಗೆ ಟ್ರೀಟ್ಮೆಂಟ್ ಹೇಗೆ ನೀವು ಮನೆಯಲ್ಲಿ ತುಂಬ ಜೋರು ಮಾಡ್ತಿರ್ತೀವಿ, ಪ್ರವೋಕ್ ಮಾಡೋವಂಥದ್ದು. ಯಾವಾಗಲೂ ತುಂಬ ಪ್ರವೋಕ್ ಮಾಡ್ತಿರ್ತೀರೋ ಮತ್ತೆ ಅವನು ಪದೇ ಪದೇ ಹಾಗೆ ಮಾಡ್ತಿದ್ದ ಅವನು ಕೂಡ ಕೇಳೋದಿಲ್ಲ. ಅವನಿಗೆ ಸಂಬಂಧಪಟ್ಟಾಗಿರ್ತಕ್ಕ ಒಂದು ಗುಣ ಇದೆ, ಅಂಥವ್ರ ಕಡೆಯಿಂದ ಕೌನ್ಸಿಲಿಂಗ್ ಮಾಡುವಂಥದ್ದು ಇರುತ್ತೆ. ಈ ಪದ್ಧತಿಯಲ್ಲಿ ನೀವು ಮಕ್ಕಳಿಗೆ ಮಾಡಬೇಕು. ಬಹುಶಃ ಹಾಗೆಲ್ಲ ಮಾಡಿಸಿ ಆಗಲಿಲ್ಲ ಗುರುಗಳೇ, ಆವಾಗ ಏನು ಮಾಡ್ತೀರಿ ನೀವು? ಅದಕ್ಕೆ ಈ ತಾಯಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ಕುಂಕುಮ ಹಣೆಗಿಟ್ಕೋಬೇಕು ತಾಯಿ. ಆ ಕುಂಕುಮವನ್ನು ನೀವು ಮಗನಿಗೆ ಇಡ್ತೀರಿ, ಪರ್ಸೆಂಟೇಜ್ ಬದಲಾಗ್ತಾ ಬರ್ತಾರೆ, ಅಲ್ಲಿಂದ ಆಚೆಗೆ ಬದಲಾಗ್ತಾರೆ ಕೂಡ. ಆದ್ರೆ ನೀವು ಮಾಡಬೇಕಾಗಿದ್ದು ಬೆಳಗ್ಗೆ ಒಂದು ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡ್ತೀರಿ. ಯಾವತ್ತಾದರೂ ಒಂದು ಶುಕ್ರವಾರವೋ ಒಂದು ಮಂಗಳವಾರವೋ ಅಮ್ಮನವರ ದೇವಸ್ಥಾನದಲ್ಲಿ ಬೆಳಗ್ಗೆ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಹೋಗಿ ಕುಂಕುಮಾರ್ಚನೆ ಮಾಡಿಸಿಕೊಂಡು ಬಂದಿರತಕ್ಕಂತಹ ಕುಂಕುಮ ಪ್ರಸಾದವು ಅದೇ ದಿನದ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಆ ಮಗುವಿನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಕುಂಕುಮಾರ್ಚನೆಯನ್ನು ಮಾಡಿಸಿಕೊಂಡು ಬಂದಿರತಕ್ಕಂತಹ ಆ ಕುಂಕುಮದ ಪ್ರಸಾದವನ್ನು ಜೊತೆಗೆ ನೀವು ಮನೆಯಲ್ಲೇ ಒಂದು ವಿಶೇಷವಾಗಿ ಅವರು ಓದುತ್ತಾ ಇದ್ದಾರೆ ಅನ್ನೋರಾಗಿದ್ದರೆ ಬಹಳ ಪ್ರಮುಖವಾಗಿ ನೀವೇ ಸರಸ್ವತಿಯ ಅಷ್ಟೋತ್ತರ ಹೇಳಿಕೊಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಆ 3 ಕುಂಕುಮವನ್ನು ಕ್ರೋಢೀಕರಿಸಿ ಒಂದು ಕಡೆ ಇಟ್ಟುಕೊಂಡಿದ್ದು ಆ ಕುಂಕುಮ ಪ್ರಸಾದವನ್ನು ಆ ಮಗುಗಿಡೋ ಪ್ರಯತ್ನವನ್ನು ಮಾಡಬೇಕು. ಇದು ನೀವು ಮಾಡಬೇಕಾಗಿರೋ ಚಮತ್ಕಾರ. ಮೊದಲು ಗಂಧವನ್ನು ಹಿಡಬೇಕು, ಸ್ವಲ್ಪ ಹಾಲಲ್ಲಿ ಕಲಸಿ ಗಂಧ ಹಿಡಬೇಕು. ಆ ಗಂಧದ ಮೇಲೆ ಈ ಕುಂಕುಮ ಇಡಬೇಕು. ಆವಾಗ ನಿಮ್ಮ ಮಗು ಹೇಳಿದ ಮಾತು ಕೇಳಲಿಲ್ಲ, ಹೇಳಿ ನೋಡೋಣ, ನನಗೆ ಹೇಳಿ ನೋಡೋಣ. ಈ ಪ್ರಯತ್ನವನ್ನು ಅಟ್ಲೀಸ್ಟ್ ಮಾಡಬೇಕು. ನೀವು ಜಾತಕ ತೋರಿಸಿ ಫೇಲ್ ಆಗಿದ್ದರೆ, ಆಮೇಲೆ ಜಾತಕವನ್ನು ಭಾಳ ಪ್ರಮುಖವಾಗಿ ನೀವು ಆ ದಶಾಭುಕ್ತಿಯನ್ನು ಗಮನಿಸಿ, ಅವನ ಕುಂಡಲಿಯನ್ನು ಆ 9 ಕುಂಡಲಿಗಳು ಗಮನಿಸಿ ಕರೆಕ್ಟಾಗಿ ಒಂದನ್ನು ಹಂತಕ್ಕೆ ತೆಗೆದುಕೊಂಡು ಲೆಕ್ಕಾಚಾರದಲ್ಲಿ ಮಾಡಿಯೇ ತೀರಿ ಆ ಮಗು ನಿಮ್ಮ ಮಾತು ಆಟೋಮೆಟಿಕಲ್ಲಿ ಕೇಳ್ತಾರೆ. ಆಟೋಮೆಟಿಕ್ ಗೇರ್ ಇದು, ನೀವು ಆಮೇಲೆ ಪ್ರಯಾಸ ಪಡಬೇಕಾಗಿಲ್ಲ. ನಿಮಿಷಕ್ಕೊಂದ್ಸಲ ಗೇರ್ ಚೇಂಜ್ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಗೇರ್ ಇದು. ಇದೇ ಆ ಮಗುವಿಗೆ ಬದಲಾವಣೆ ಮಾಡಲಿಕ್ಕಿರ್ತಕ್ಕಂತಹ ಆಟೋಮೆಟಿಕ್ ಗೇರ್. ಖಂಡಿತ ಗುರುಗಳೇ, ಬಹುಶಃ ಈ ಒಂದು ವಿಡಿಯೋ ಪೋಷಕರಿಗೋಸ್ಕರ ಅಂತಾನೆ ಹೇಳ್ಬೋದು. ನೊಂದು ಹೋಗಿರುವಂಥ ಪೋಷಕರು ಈ ವಿಡಿಯೋನ ನೋಡಿದಾಗ ನೀವು ಕೊಟ್ಟಿರುವಂಥ ರೆಮಿಡಿನ ಫಾಲೋ ಮಾಡಿದ್ರೆ ಖಂಡಿತ ಅವ್ರಿಗೆ ಆ ವ್ಯತ್ಯಾಸ, ಬದಲಾವಣೆಗಳು ಕಂಡು ಬರುತ್ತೆ ಅಂತ ಗೊತ್ತಾಗುತ್ತೆ. ಆವಾಗಲೇ ಅವ್ರು ಕೆಲವು 2-3 ದಿನಗಳಲ್ಲೇ ವ್ಯತ್ಯಾಸವನ್ನು ಕಾಣ್ತಾರೆ. ಖಂಡಿತ ಗುರುಗಳೇ, ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಸಮಸ್ಯೆಗಳಾಗ್ತಾ ಇದೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತಂದರೆ ಯಾವ ಒಂದು ಸಿಂಪಲ್ ಆಗಿರುವಂಥ ರೆಮಿಡಿನ ನೀವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆ ರೆಮಿಡಿನ ಫಾಲೋ ಮಾಡಿ ನಿಮಗಾದಂಥ ಅನುಭವಗಳನ್ನ ನೀವು ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.